ನಂದಿನಿ ಹಾಲಿನ ಪೌಡರ್ ಅಕ್ರಮ ಸಾಗಾಣಿಕೆ ಅಕ್ರಮ ಚಟುವಟಿಕೆ ನಡೀತಾ ಇದೆ ಅಂಥೇಳಿ ನಮ್ಮ ಕಾರ್ಯಕರ್ತರಿಗೆ ಇನ್ಫಾರ್ಮೇಷನ್ ಬಂದಾಗ ನಮ್ಮ ಕರ್ನಾಟಕ ಪೊಲೀಸ್ ಮಾಡಿರುವ ಒಂದು 112 ಎಮರ್ಜೆನ್ಸಿ ಕಾಲ್ ಮೊಟ್ಟ ಮೊದಲಿಗಾಗಿ ಇಲ್ಲಿಯ ಅಧಿಕಾರಿಗಳಿಗೆ ಫೋನ್ ಮಾಡಿದರು. ನಂತರ ಕಂಟ್ರೋಲ್ ರೂಮ್ಗೂ ಫೋನ್ ಮಾಡಿದರು. ಕಂಟ್ರೋಲ್ ರೂಮ್ ಸಹ ಫೋನು ತಗೊಳ್ಳಾರ ಕಾರಣ 112ಗೆ ಕಾಲ್ ಮಾಡಿ ಇನ್ಫಾರ್ಮೇಷನ್ ಸಲ್ಲಿಸಿದಾಗ ಸುಮಾರು 1 ತಾಸು 2 ತಾಸು ನಂತರ ಆ ಒಂದು ಸ್ಥಳಕ್ಕೆ ಭೇಟಿ ಮಾಡ್ತಾರೆ ಪೊಲೀಸರು. ಭೇಟಿ ಮಾಡಿ ಇಲ್ಲಿಯ ಫುಡ್ಡು ಡೆಪ್ಟಿ ಡೈರೆಕ್ಟರ್ ಭೀಮರಾಯ ಅವ್ರಿಗೂ ಸಹ ಕರೆ ಮಾಡ್ತಾರೆ. ಅವ್ರನ್ನೂ ಸಹ 3-4 ತಾಸು ನಂತರ ಯಾರೋ ಇಬ್ಬರು ಫುಡ್ ಇನ್ಸ್ಪೆಕ್ಟರ್ಗೆ ಕಳಿಸ್ತಾರೆ. ಆ ಒಂದು ಕಳಿಸಿದ ನಂತರ ಸುಮಾರು ಅವರು 12-1 ಗಂಟೆ ತನಕ ಆ ಗೋಡಾಮ್ಗಳನ್ನು ಅನ್ಲಾಕ್ ಮಾಡಲ್ಲ. ಅನ್ಲಾಕ್ ಮಾಡಿಲ್ಲ ಅಂದ್ರೆ 1 ಗಂಟೆಗೆ ರಾತ್ರಿ ಮತ್ತು ನಮ್ಮ ಕಾರ್ಯಕರ್ತರಿಗೆ ಫೋನ್ ಮಾಡ್ತಾರೆ, ನೀವು ಬರ್ರಿ, ನೀವು ಮುಂದಿರ್ಬೇಕಾಗ್ತದ, ಲಾಕ್ ತೆಗಿಬೇಕಾದ್ರೆ ನೀವು ಬರ್ರಿ ಅಂದಾದ್ಮೇಲೆ ಅವರು ನನಗೂ ಕರೆದ್ರು. ನಾನು ಅಲ್ಲಿ ರಾತ್ರಿ 1 ಗಂಟೆಗೆ ಹೋಗಿದ್ದೆ. ಅಲ್ಲಿ ಹೋದ ನಂತರ ಅವ್ರು ಹೇಳ್ತಾರೆ, ಇಲ್ಲ ಅವರು ಈಗ ಫೋನ್ ಎತ್ತಾ ಇಲ್ಲ, ಲಾಕ್ ಇಲ್ಲ, ಈಗ ತೆಗೆಯಲ್ಲ. ಅವ್ರು ಫೋನ್ ಎತ್ತವಾಗ ನಾವು ತೆಗಿತೀವಿ, ಅವ್ರು ಲಾಕ್ ತಂದ ಮೇಲೆ ತೆಗಿತೀವಿ ಅಂತ ಹೇಳಿದರು. ರಾತ್ರಿ 1 ಗಂಟೆಲಿಂತ ಹಿಡಿದು ನಾವು ಬೆಳಗ್ಗೆ 6 ಗಂಟೆ ತನಕ ಅಲ್ಲೇ ನಿಂತಿದ್ವಿ, ಅವರು ಬರೋ ತನಕ ವೇಟ್ ಮಾಡಮಂಥೇಳಿ. ಬೆಳಗ್ಗೆ 6 ಗಂಟೆ ನಂತರ ನಾವು ಆ ಒಂದು ಗೋಡಾಮಿನ ಯಾರು ಮಾಲಕರದಾರ ಅವರು ಬಂದ ಮೇಲೆ, ಆ ಗೋಡಾಮ್ ತೆರೆದ ಮೇಲೆ, ಒಳಗೆ ಹೋದ್ಮೇಲೆ ಈ ಪೇಪರ್ಗಳಲ್ಲಿ ತಾವು ಗಮನ ಕೊಟ್ಟು ನೋಡ್ಬೋದು. GPS ಫೋಟೋ ತೆಗೆದಿದ್ದೀವಿ ನಾವು ಇವತ್ತು ಬೆಳಗ್ಗೆ. ಈ GPS ಫೋಟೋಗಳು ಇವು ರಾತ್ರಿ ಪೊಲೀಸು ಮತ್ತು ಈ ಫುಡ್ ಇಲಾಖೆಯ ಅಧಿಕಾರಿಗಳು ರಾತ್ರಿ ಬಂದು ಫೋಟೋ ತೆಕ್ಕೊಂಡಿದ್ದು ನಾವು ಬಂದು ಪರಿಶೀಲನೆ ಮಾಡಿವಿ ಅಂಥೇಳಿ. ಆದರೆ ಅವಾಗ ಏನು ಪರಿಶೀಲನೆ ಮಾಡಿದ್ದಿಲ್ಲ, ಶಟ್ರನ್ನು ಇಟ್ಟಿದ್ದಿಲ್ಲ, ಫೋಟೋ ಒಂದು ಕಳಿಸಿಬಿಟ್ರು. ನಾವೆಲ್ಲ ಪರಿಶೀಲನೆ ಮಾಡೀವಿ, ಹೋಗ್ತೀವಿ ಅಂತೇಳಿ ನಡೆಯಲ್ರಿ, ಅದು ಗೋಡಾಮು ತೆರೆದು ನೋಡ್ಬೇಕು ಅದರಲ್ಲಿ ಏನಂತ ಹೇಳಿದಾಗ, ಆಯಿತು ಬರ್ರಿ ಅಂತ ಹೇಳಿ ಅವ್ರು ನಿಂತಿದ್ದಾಗ ನಾವು ಹೋದ್ಮೇಲೂ ಸಹ ಅವ್ರು ತೆರಲಿಲ್ಲ. ಬೆಳಗ್ಗೆ 6 ಗಂಟೆಗೆ ತೆರೆದ್ರೂ ಸಹ ಇದನ್ನು ನಾವು ಆ ಸಮಯದಲ್ಲಿ ತೆಗೆದಿರುವ ಒಂದು GPS ಫೋಟೋ ಟೈಮಿಂಗ್ ಸಂಗಟ್ಟಿದೆ. ಬೆಳಗ್ಗೆ 6:51 ಹಾಲಿನ ಪೌಡ್ರ್ ಪ್ಯಾಕೆಟ್ಗಳು ಮತ್ತು ಅಕ್ಕಿನ ಚೀಲಗಳು ನಾವು ಆ ಒಂದು ಗೋಡಾಮಲ್ಲಿ ನೋಡಿದ್ದೀವಿ. ಸುಮಾರು 40 ಕ್ವಿಂಟಲ್ಗಿಂತ ಹೆಚ್ಚಿಗೆ ನಂದಿನ ಹಾಲಿನ ಪುಡಿ ಮತ್ತು ಸುಮಾರು 106 ಕ್ವಿಂಟಲು ಅನ್ನದ ಇಲ್ಲ ಇದ್ರ ಬಗ್ಗೆ ಹೇಳ್ತೀನಿ ಸಾಹೇಬ್ರಿ. ಇದು ಅವ್ರು ತೋರಿಸಿ ಅಲ್ಲಿಂದ ಆಫೀಸರ್ಗಳು ವಾಪಸ್ ಬಂದಿದ್ದು. ಇದ್ರ ಬಗ್ಗೆ ನಾನು ತಮಗೆ ಸವಿಸ್ತರವಾಗಿ ಹೇಳ್ತೀನಿ. 106 ಕ್ವಿಂಟಲ್ ಅಕ್ಕಿ ಅಲ್ಲೇ ಬಿಟ್ಟು ಬಂದುಬಿಟ್ರು ಇವರು. ನಾವು ಅಂದರೆ ಅಲ್ಲೇ ನಿಂತಿದ್ದೀವಿ. ತಕ್ಷಣವೇ ನಾನು ಬೆಳಗ್ಗೆ ತಮ್ಮ ಒಂದು ಮೀಡಿಯಾ ಪ್ರೆಸ್ ಗ್ರೂಪಲ್ಲಿ ನಾನು ಎಲ್ಲ ಡೀಟೇಲ್ಸ್ ಹಾಕಿದ್ದೆ. ಈ ಥರ ರಾತ್ರಿಯಿಂದ ಇಲ್ಲಿ ನಿಲ್ತಾ ಇದ್ದೀವಿ, ಯಾರೂ ಬರ್ತಾ ಇಲ್ಲ, ಇಲ್ಲಿ ಯಾರೂ ಇದ್ರ ಮೇಲೆ ಆ್ಯಕ್ಷನ್ ತೊಗೋತಾ ಇಲ್ಲ. ರಾತ್ರಿ ಒಬ್ಬ ಕಾನ್ಸ್ಟೇಬಲ್ ಇದ್ದ, ಅದನ್ನು ನಾವು ಬಂದ ಮೇಲೆ 1 ತಾಸು ಆದಮೇಲೆ ಅವ್ರನ್ನೂ ಹೋಗಿಬಿಟ್ರು. ಇವ್ರು ಹೇಳ್ತಾರೆ, ನಮ್ಮ ಹತ್ರ ಕಾನೂನು ಸುವ್ಯವಸ್ಥೆ ಭಾಳ ಒಳ್ಳೆಯದಾಗಿದೆ ಮತ್ತು ಎಲ್ಲರೂ ನಮ್ಮ ಅದು ಗೌರ್ಮೆಂಟ್ ಸರ್ಕಾರ ಅಧಿಕಾರಿಗಳು ನಾವು ಚೆನ್ನಾಗಿ ಡ್ಯೂಟಿ ಮಾಡ್ತಾರಂತ ಹೇಳ್ತಾರೆ. ನಾನು ಇಲ್ಲಿಯ ಮಿನಿಸ್ಟರ್ ಅವರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಈಗ ನಮ್ಮಂಥವ್ರ ಮೇಲೆ ಸುಳ್ಳು ಕೇಸ್ ಹಾಕಿ ಜೈಲು ಕಳ್ಸೋಕ್ಕೆ ತಮಗೆ ಭಾಳಷ್ಟು ಬೇಗನೆ ಆ್ಯಕ್ಷನ್ ತೊಗೊಳಕ್ಕೆ ಬರ್ತದೆ ಮತ್ತು 6th ಗ್ಯಾರಂಟಿ ಲಾಗು ಮಾಡೋಕ್ಕೆ ಬರುತ್ತೆ. ಇವೆಲ್ಲ ಹಗರಣಗಳಿಗೆ ಪೊಲೀಸರು ಮತ್ತು ಇಲ್ಲಿಯ ಜಿಲ್ಲಾ ಅಧಿಕಾರಿಗಳು ಯಾಕೆ ಹಿಂದೆಟಾಗ್ತಾ ಇದ್ದಾರೆ? ಎಲ್ಲ ಪ್ರೂಫ್ ಇದ್ರೂ ಸಹ, ಮಾಲ್ ಇದ್ರೂ ಸಹ, ನಂತರ ಈಗ ಹೋಗಿ ನೋಡಿದರೆ ಆ ಮಾಲೆ ಖಾಲಿ ಮಾಡಿಟ್ಟಿರಿ. ಬೆಳಗ್ಗೆ ಒಬ್ಬರು ಯಾರೋ ವಿಡಿಯೋ ಮಾಧ್ಯಮದವರು ಮಿತ್ರರು ಯಾರೋ ಬಂದಿದ್ದರು, ಅವ್ರನ್ನೂ ಸಹ ವಿಡಿಯೋ ಮಾಡಿದ್ದಾರೆ. ಆ ಗಾಡಿ ಹೋಗ್ತಾ ಇರೋದು, ಆ ಗಾಡಿ ಕೈ ಮಾಡಿದ್ರೆ ಆ ಗಾಡಿದವನು ಅವ್ರಿಗೆ ಓವರ್ಟೇಕ್ ಮಾಡಿ ಸೈಡ್ ಓಡ್ಕೊಂಡು ಹೋಗ್ಬಿಟ್ಟ. ಈ ಥರ ನಮ್ಮ ಕರ್ನಾಟಕದಲ್ಲಿ ಅಂಧ ಕಾನೂನು ನಡೀತಾ ಇದೆ.
ಅವ್ರು ಏನು ಮಾಡ್ತಾರೆ, ನಾವು ಮತ್ತು ಅವ್ರಿಗೆ ಹೆಂಗೆ ಮಾಲ್ ಬಿಡುಗಡೆ ಮಾಡಿರಿ, ಹೆಂಗಾಗಿ ನೀವು ಗಾಡಿ ಬಿಟ್ರಿ ಅಂತ ಕೇಳಿದಾಗ ಈ ಆರ್ಡ್ರ್ ಕಾಪಿ ತೋರಿಸ್ತಾರೆ. ಈ ಆರ್ಡ್ರ್ ಕಾಪಿ ಏನಂತದೆ, ಈ ಆರ್ಡ್ರ್ ಕಾಪಿ ಟೆಂಡರ್ ಕಾಪಿ, ಸಪ್ಲೈ ಮಾಡುವ ಟೆಂಡರ್ ಕಾಪಿ. ಈ ಟೆಂಡರ್ ಕಾಪಿಗೆ ಮತ್ತು ಪೌಡ್ರಿಗೆ, ಹಾಲಿನ ಪೌಡ್ರಿಗೆ ಏನೂ ಸಂಬಂಧನೇ ಇಲ್ಲ. ಈ ಪೌಡ್ರು ಈ ಒಂದು ಆರ್ಡ್ರ್ ಕಾಪಿ ಮೇಲೆ ಅವರು ಪೌಡ್ರು ಯಾವ ಥರ ಬಿಟ್ಟಿದ್ರು. ನಾನು ಬೆಳಗ್ಗೆ ಭೀಮರಾಯ್ ಅವ್ರಿಗೆ ಕೇಳಿದೆ, ತಾವು ಯಾವ ಥರ ಇಲ್ಲಿ ಬಿಟ್ಟಿದ್ದೀರಿ. ನಂತರ ಅಕ್ಕಿ ತಾವು ಇಲ್ಲಿ ಬಿಟ್ಟಬೇಕಂತೇಳಿ ಅವರು ಯಾವ ರಿಸಿಪ್ಟ್ ತೊಗೊಂಡು ಹೋಗಿದ್ದಾರೆ. ಕಂಪಲ್ಸರಿ ಟೆಂಡರ್ದಾರರು ಇದ್ರೂ ಸಹ ಒಂದು ಗಾಡಿಗೆ ಪಾವತಿ ಇರಲಾರದೆ ಗಾಡಿ ಕಳಿಸ್ಬಾರ್ದು. ಒಂದು ಗಾಡಿದೂ ಫೋಟೋ ತಮಗೆ ಒಂದು ಇದರಲ್ಲಿ ಹಾಕಿದ್ವಿ, ಆ ಗಾಡಿ ಪಾವತಿ ಎಲ್ಲಿದೆ. ಅದಕ್ಕಾಗಿ ನಾನು ಪೊಲೀಸರಲ್ಲಿ ಮತ್ತು ಇಲ್ಲಿಯ ಆಹಾರ ಇಲಾಖೆಯ ಫುಡ್ ಡಿ ಹತ್ರ ನಾನು ಕೇಳ್ಕೊತಾ ಇದ್ದೀನಿ, ಇದರದ್ದು ಜವಾಬು ಬೇಕು. ಇದು ಯಾವ ಕಾರಣಕ್ಕೆ ತಾವು ಹಿನ್ನಡೆ ಹಾಕಿ ಈ ಕಲ್ಲು ಸಾಗಾಣಿಕೆ ಮಾಡೋರಿಗೆ ಪ್ರೋತ್ಸಾಹ ಕೊಡೋದು ಕಾರಣವೇನು, ಇದರ ಹಿನ್ನೆಲೆ ಯಾರಿದ್ದಾರೆ, ಇದಕ್ಕೆ ತಾವು ಯಾಕೆ ಕೇಸ್ ಮಾಡಲಿಲ್ಲ, ಯಾಕೆ ಸೀಸ್ ಮಾಡಲಿಲ್ಲ. ನಮ್ಮ ಆಂದೋಲನಸಿರಿಯವರು ಕೆಲವು ದಿವಸ ಮುಂದೆ ಹೇಳಿದರು, ಭೀಮರಾಯ ಚಾವಲ್ ಚೋರ್ ಅಂಥೇಳಿ ಯಾದಗಿರಲ್ಲಿ ಶಹಾಪುರ ತಾಲೂಕಿನ ಗೋಡಾಮಿನಲ್ಲಿ 2,06,00,000 ಮೌಲ್ಯದ ಅಕ್ಕಿಯನ್ನು ಕಳ್ಳತನ ಮಾಡಿ, ಆ ಅಕ್ಕಿ ಕೇಸ್ ಕಳ್ಳತನ ಆಗಂಥೇಳಿ ನಾವೇ 15 ದಿವಸ ಮುಂದೆ, ಅಂದ್ರೆ ತಾರೀಕು 15/11 ತಿಂಗಳ 2023ದಾಗ ನಾವು ಲೋಕಾಯುಕ್ತ ಕಂಪ್ಲೇಂಟ್ ಕೊಡ್ತೀವಿ. ಈ ಥರ ಇಡೀ ಕರ್ನಾಟಕದ ಗುತ್ತಿಗೆದಾರರು ಯಾರು ಟ್ರಾನ್ಸ್ಪೋರ್ಟೇಷನ್ ಮಾಡ್ತಾರೆ, ಯಾರು ಗೋಡಾಮ್ಗಳಿಂದ ಡೀಲರ್ಗೆ ಸಪ್ಲೈ ಮಾಡ್ತಾರೆ, ಅವರು ಗಾಡಿಗಳಿಗೆ GPS ಅಳವಡಿಸ್ತಾ ಇಲ್ಲ. ಎಲ್ಲ ಗೋಡಾಮ್ಗಳಲ್ಲಿ ಕಳ್ಳತನ ಆಗ್ತಾಯಿದೆ. ಇದಕ್ಕೆ ಕಮಿಷನರ್ಗೆ ಕೇಳಿದಾಗ ಕಮಿಷನರ್ ಏನು ಮಾಡ್ತಾರೆ, ಫುಡ್ ಕಮಿಷನರ್ ಈಗಲಿಂದ ಅಳವಡ್ಲಿಕ್ಕೆ ಚಾಲೂ ಮಾಡ್ತಾನೆ ಅಂತ ಹೇಳ್ತಾರೆ. ಆದರೆ ಅವರು ಹೇಳಿದ ಮೇಲೂ 3 ತಿಂಗಳ ನಂತರ ನಾವು ಲೋಕಾಯುಕ್ತ ಕೇಸ್ ಕೊಟ್ಟಿದ್ದು. ಅವಾಗ ತನಕ ಅವರು ಆ ಒಂದು GPS ಡಿವೈಸನ್ನು ಯಾವುದೇ ಗುತ್ತಿಗೆದಾರರ ಗಾಡಿಯವರ ಮೇಲೆ ಅಳವಡಿಸಲಿಲ್ಲ. ಆ ಕೇಸ್ ನಾನು ಕೊಟ್ಟಿದ್ದು 15/11/2023. ನಂತರ 11 ದಿನ ನಂತರ ಇದು ಶಹಾಪುರದಲ್ಲಿ ಕೇಸ್ ಆಗುತ್ತೆ. ಶಹಾಪುರ ಕೇಸ್ ಆಗಿದ್ದು 26/11/2023. ಅಂದ್ರೆ ನಾನು ಕೇಸ್ ಕೊಟ್ಟಿದ್ದು ಲೋಕಾಯುಕ್ತಲ್ಲಿ 15ನೇ ತಾರೀಕು, ಇವರು ಆ ಒಂದು ಶಹಾಪುರ ಕೇಸಲ್ಲಿ 26ನೇ ತಾರೀಕು ಕೇಸ್ ಮಾಡ್ತಾರೆ. ನಾನು ಭಾಳ ಖುಷಿಯಾದೆ, ಸರ್ಕಾರ ಆ್ಯಕ್ಷನ್ ತೊಗೊಳತ್ತದ, ಕಳ್ಳತನ ಮೇಲೆ ನಿಗೆ ಇಡ್ಲತ್ತಂತ ನಾನು ಭಾಳ ಖುಷಿಯಾದೆ. ಕೆಲವೇ ದಿನಗಳ ನಂತರ ನಮ್ಮ ಹೆಸರು ಅದರಲ್ಲಿ ಸೇರ್ಪಡೆ ಮಾಡಿದರು. ನಾವು ಯಾವುದೇ ಕಾರಣಕ್ಕೆ ಗುತ್ತಿಗೆದಾರರಲ್ಲ, ನಾವು ಯಾವುದೇ ಕಾರಣಕ್ಕೆ ಟ್ರಾನ್ಸ್ಪೋರ್ಟರಲ್ಲ, ಯಾವುದೇ ಕಾರಣಕ್ಕೆ ಡೀಲರ್ ಅಲ್ಲ, ಮತ್ತು ಯಾವುದೇ ಕಾರಣಕ್ಕೆ ನಾವು ಟ್ರಾನ್ಸ್ಪೋರ್ಟರ್ನೂ ಅಲ್ಲ. ನಮ್ಮ ಮೇಲೆ ಸುಳ್ಳು ಆರೋಪ ಹಾಕಿ 3 ತಿಂಗಳ ತಾವು ನನಗೆ ಜೈಲ್ ಕಳಿಸ್ತೀರಿ, ಮತ್ತು SPPಗೆ ತಾವು ಸ್ಪೆಷಲ್ ಫೋನ್ ಮಾಡಿ ಇವರಿಗೆ ಅಬ್ಜೆಕ್ಷನ್ ಹಾಕಂತೇಳಿ ತಾವು ಟೈಟ್ ಮಾಡ್ತೀರಿ. ಇದು ಇಲ್ಲಿಯ ಉಸ್ತುವಾರಿ ಸಚಿವರು ಮತ್ತು ಇಲ್ಲಿಯ MP ಗಳು. ಎಸ್, SPP ಹೈಕೋರ್ಟ್ ಗುಲ್ಬರ್ಗ ಬರುತ್ತೆ ಸಾಹೇಬ್ರೆ. ಅವರು ಏನು ಮಾಡ್ತಾ ಇದ್ದೀರಿ ತಾವು ಪಗಾರ ತಿಂದು ಅಂತ ಅವ್ರಿಗೆ ಸವಾಲು ಮಾಡ್ತಾರ. ಆದರೆ ಮತ್ತು ಇಂಥವ್ರಿಗೆ ಯಾಕೆ ತಾವು ಸವಾಲು ಮಾಡಲ್ರಿ ಸಾಹೇಬ್ರೆ? ಇಂಥವ್ರು ಏನು ನಿಮಗೆ ಹಿಂದಲಿಂದ ಏನು ಪಾಕೆಟ್ ಮನಿ ಕೊಡ್ತಾ ಇದ್ದಾರಾ? ಮತ್ತೊಂದು ವಿಷಯ ಕೇಳಿದ್ದೀನಿ, ಇದು ಯಾವ ಗುತ್ತಿಗೆದಾರರದನ ಆತ ಶಾಣ ಪ್ರಕಾಶ್ ಪಾಟೀಲ್ ಅವರ PAಗೆ ಫೋನ್ ಹಚ್ಚಿ ಗಾಡಿಗಳು ಬಿಡಿಸ್ಕೊತಾರಂತ ಹೇಳಿ ನಮ್ಗೆ ಸುದ್ದಿ ಬಂದಿದ್ದೆ. ಅಂದರೆ ನಿಮ್ಮ ಗುಲಾಮ್ಗಿರಿ ಇರೋರು, ನಿಮ್ಮ ಚಮಚಾಗಿರಿ ಇರೋರಿಗೆ ಮಾತ್ರ ನೀವು ಫ್ರೀಡಮ್ ಏನನ್ನು ಮಾಡಿರಿ, ಎಲ್ಲ ಸಾತ್ಕೂನ್ ಮಾಫ್ ಅಂದಪ್ಲೆ ಅವ್ರಿಗೆ ಮಾಫ್ ಮಾಡೋದು. ಮತ್ತು ನಮ್ಮಂಥವ್ರು ಯಾವುದೇ ಹಗರಣ ಮಾಡಲಾರ್ದವರು, ಯಾವುದು ಹಗರಣ ಆಗ್ತಾ ಇದೆ ಅದ್ರ ಮೇಲೆ ಧ್ವನಿ ಎತ್ತೋರಿಗೆ ತಾವು ಜೈಲು ಕಳಿಸೋವಂಥದ್ದು. ಇದು ಕಾನೂನು ಭೈರವ ಇಲ್ಲೇನ್ರಿ? ಸಂವಿಧಾನ ಭೈರವ ಇಲ್ಲೇನ್ರಿ? ಸಂವಿಧಾನ ವಿರೋಧಿ ಅಲ್ಲೇನ್ರಿ? ಸಂವಿಧಾನ ತತ್ವ, ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ನಾವು ಅಕ್ಸೆಪ್ಟ್ ಮಾಡ್ತೀವಿ, ಮತ್ತು ಬುದ್ಧ ತತ್ವ ಅಕ್ಸೆಪ್ಟ್ ಮಾಡ್ತೀವಿ ಅಂತ ಹೇಳ್ತೀರಿ, ಮತ್ತು ಇದು ಯಾವ ತತ್ವ ಅಕ್ಸೆಪ್ಟ್ ಮಾಡ್ತಾ ಇದ್ದೀರಿ ತಾವು? ಅದಕ್ಕೆ ನಾನು ಫುಡ್ಡು ಆಫೀಸರ್ಗಳಲ್ಲಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾ ಇದ್ದೀನಿ, ಇದು ನಮಗೆ ಆದಷ್ಟು ಬೇಗ ಇದರ ಬಗ್ಗೆ ನಮಗೆ ಸಂಪೂರ್ಣವಾದ ಡೀಟೇಲ್ಸ್ವನ್ನು ತಾವು ತಳಿಸ್ಬೇಕು.
ಮತ್ತು ನನ್ನ ಮಾಧ್ಯಮದ ಮಿತ್ರರಲ್ಲಿ ನಾನು ಕೇಳ್ಕೊತೀನಿ, ತಾವೂ ಸಹ ಇದು ಒಂದು ಪ್ರೂಫ್ಗೆ ಸಾಥ ಅವ್ರ ಹತ್ರ ಹೋಗಿ ಸವಾಲು ಕೇಳಿ ಈ ಜನರನ್ನು ತಾವೆಲ್ಲರೂ ಇದು ಯಾವ ಥರ ಆಗಿದೆ, ಇದು ಕಾರಣವೇನಂತೇಳಿ ತಾವೂ ಸವಾಲು ಮಾಡ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ನಾನು ಕೈ ಜೋಡಿಸಿ ವಿನಂತಿ ಮಾಡ್ತೀನಿ. ಬಸವರಾಜ್ ಪಾಟೀಲ್ ಅಂಥೇಳಿ ಮತ್ತೊಬ್ಬವನು ಯಾರು ಮುಸ್ಲಿಮ್ದವನು, ಅವನ ಹೆಸರು ಗೊತ್ತಿಲ್ಲ, ಸದ್ಯ ಆದರೆ ಬಸವರಾಜ್ ಪಾಟೀಲ್ ಅಂಥೇಳಿ ನಮ್ಗೆ ಗೊತ್ತು ಬಂದಿದ್ದು, ಅದು ಟೆಂಡರ್ ಮುಖಾಂತರ. ಗೌರ್ಮೆಂಟ್ ಗೋಡಮ್ ಅಲ್ರಿ, ಇದು ಪ್ರೈವೇಟ್ ಗೋಡಮ್. ಅದರಲ್ಲಿ ಈಗಲೂ ಸಹ ಭಾಳಷ್ಟು ಮಾಲ್ ಅದಾವೆ, ಸೀಸ್ ಮಾಡಲಾರ್ದೆ ವಾಪಸ್ ಬಂದಿದ್ದಾರೆ. ಮತ್ತು ಕೆಲವು ಮಾಲು ಅಲ್ಲಿಂದ ಡಿಸ್ಪ್ಯಾಚ್ ಮಾಡಿಬಿಟ್ಟಿದ್ದಾರೆ. ಆ GPS ಫೋಟೋವನ್ನು ತಾವು ನೋಡಿ ಈಗಲೂ ಹೋಗಿ ಅಲ್ಲಿ ವೆರಿಫೈ ಮಾಡಿದಾಗ ಆ ಮಾಲಿನಿಂದ ಗಾಯಬಾಗಿದೆ. ಅದು ಯಾವಾಗ ಈ ಆಫೀಸರ್ಗಳಲ್ಲಿ ಅಲ್ಲಿ ಇರುವಾಗಲೇ ಗಾಯಬಾಗುತ್ತೆ. ಇವರು ಅಲ್ಲಿ ಇದ್ದ ಮೇಲೆ ಗಾಯಬಾಗೋದ ಕಾರಣವೇನು ಅಂದರೆ ಇವರೇ ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಇವರೇ ನೀವು ತುಂಬ ಕಳಿಸು, ನಾವು ಇದ್ದೀವಂತ ಹೇಳಿ ಇವರು ಅವ್ರಿಗೆ ಪ್ರೋತ್ಸಾಹ ಕೊಡುವಂಥ ಈ ಜಿಲ್ಲಾಧಿಕಾರಿಗಳಿಗೆ ನಾನು ಕೇಳ್ಕೊತಾ ಇದ್ದೀನಿ. ಇದು ಪ್ರತಿ ಉತ್ತರ ನನಗೆ ಬೇಕು, ಆದಷ್ಟು ಬೇಗ ತಾವು ಪ್ರತಿ ಉತ್ತರ ಕೊಡಬೇಕಂತೇಳಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. 100ಕ್ಕೂ 100 ಸಾಕ್ಷಿ ನಾಶ ಮಾಡೋದು ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಅಲ್ಲಿ ಮಾಲ್ ಇಲ್ಲ. ಈಗ ಇದರಲ್ಲಿ ಮಾಲ್ ಇದ್ದಿದ್ದು ಅಲ್ಲಿ ಮಾಲ್ ಖಾಲಿ ಮಾಡಿಬಿಟ್ಟಿದ್ದಾರೆ. ಅದು ಪೌಡ್ರ್ ಖಾಲಿ ಚೀಲ ಮಾಡಿ ಪಲ್ಟಿ ಮಾಡ್ತಾರೆ. ಸಣ್ಣ ಒಂದು ಅರ್ಧ ಕಿಲೋ ಪ್ಯಾಕೆಟ್ಗಳನ್ನು ಅವರು ಕಟ್ ಮಾಡಿ ದೊಡ್ಡ ಚೀಲ ಅಲ್ಲಿ ಹಾಕಿ ಅದನ್ನು ಸುಟ್ಟು ಹಾಕ್ತಾರೆ. ತಮಗೆಲ್ಲ ಇದು ಗ್ರೂಪಲ್ಲಿ ನಾನು ಪೇಪರ್ಸ್ಗಳನ್ನು ಹಾಕಿದ್ದೀನಿ, ಫೋಟೋಗಳನ್ನು ಸಹಿತ ಹಾಕಿದ್ದೀನಿ ಮತ್ತು ಪೇಪರ್ಸ್ಗಳನ್ನು ಸಹಿತ ತಮಗೆ ಕೊಟ್ಟಿದ್ದೀನಿ. ತಾವು ದಯವಿಟ್ಟು ಇದನ್ನು ಸವಾಲು ಮಾಡಬೇಕು. ಜನರಿಗೆ ತಾವು ಎಲ್ಲರ ಮುಂದೆ ಇದ್ರ ಬಗ್ಗೆ ಉತ್ತರವನ್ನು ಕೇಳುವಂಥ ಕೆಲಸ ತಾವೆಲ್ಲರೂ ಮಾಡ್ಬೇಕಂತೇಳಿ ತಮ್ಮೆಲ್ಲರಲ್ಲೂ ನಾನು ವಿನಂತಿ ಮಾಡ್ತಾಯಿದ್ದೀನಿ. ನಾನು ಇದ್ರ ವಿರುದ್ಧ ನಾನು ಈಗ ದೂರು ಕೊಡ್ತಾ ಇದ್ದೀನಿ. ಈಗಾಗಲೇ ಅವರಿಗೆ ನಾನು ಭೀಮರಾವ್ ಅವರಿಗೆ ಡೀಟೇಲ್ಸ್ ಕೇಳಿದಾಗ ಅವ್ರು ನನಗೆ ಗೊತ್ತಿಲ್ಲರಿ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಅಂದರೆ ನಡೆಯಲ್ಲಪ್ಪ, ನಿಮಗೆ ಫೋನ್ ಮಾಡಿದ್ದು ನಮ್ಮ ಕಾರ್ಯಕರ್ತರು, ನಿಮಗೆ ಬಾ ಅಂತ ಹೇಳಿದ್ದು, ಮತ್ತು ನೀವೇ ಕಳಿಸಿದ ಮೇಲೆ ನಿಮ್ಗೆ ಗೊತ್ತಿಲ್ಲ ಅಂದರೆ ಇದು ಕಾರಣವೇನು ಅಂತ ಕೇಳಿದಾಗ ನಾನು ಕೇಳ್ಕೊಂಡು ಹೇಳ್ತೀನಿ ಅಂತ ಹೇಳಿ ಅವ್ರು ಇನ್ನೂ ರಿಪ್ಲೈ ಕೊಟ್ಟಿಲ್ಲ. ಆದ ಕಾರಣ ನಾನು ಈಗ ಅವ್ರಿಗೆ ಲೆಟ್ರ್ ಬರೆದಿಲ್ಲ. ಅವ್ರು ರಿಪ್ಲೈ ಬರೋದ ತಕ್ಷಣ ಈ ಲೆಟ್ರ್ ಬರೆದು ಅವರು ಏನು ಆ್ಯಕ್ಷನ್ ತೊಗೋತಾರೆ, ಆ್ಯಕ್ಷನ್ ತೊಗೊಳ್ಲಿಕ್ಕಂದ್ರೆ ನಾನು ನ್ಯಾಯಾಲಯದ ಮೆಟ್ಲಿಗೆ ನಾನು ಹೋಗೋದು. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ನಿಮ್ಮ ನಗರ ಕಲಬುರಗಿಯಲ್ಲಿ ಬಿಗ್ಗೆಸ್ಟ್ ಫರ್ನಿಚರ್ ಎಕ್ಸಿಬಿಷನ್ ಸೇಲ್, ಡಬಲ್ ಧಮಾಕ ಆಫರ್ ಅಪ್ ಟು 75% ಡಿಸ್ಕೌಂಟಿನೊಂದಿಗೆ, ಜೊತೆಗೆ ಫ್ರೀ ಆಗಿರುವಂತಹ ಐಟಂಗಳು. ಕಾರ್ನರ್ ಸೋಫಾ ಖರೀದಿಯ ಮೇಲೆ ಸೆಂಟರ್ ಟೇಬಲ್ ಫ್ರೀ, ಟಿವಿ ಯೂನಿಟ್ ಖರೀದಿಯ ಮೇಲೆ ಶೂ ರ್ಯಾಕ್ ಫ್ರೀ, 3+1+1 ಸೋಫಾ ಖರೀದಿಯ ಮೇಲೆ ಸೆಂಟರ್ ಟೇಬಲ್ ಫ್ರೀ, ಕಾಟ್ ಖರೀದಿಯ ಮೇಲೆ ಮ್ಯಾಟ್ರಸಸ್ ಮತ್ತು 2 ಪಿಲ್ಲೋಗಳು ಫ್ರೀ. ಇನ್ನು ನಮ್ಮ ಗ್ರಾಹಕರಿಗೆ ದಸರಾ ದೀಪಾವಳಿ ಹಬ್ಬದ ನಿಮಿತ್ತ ವಿಶೇಷ ಕಾಂಬೋ ಆಫರ್. ಕಾರ್ನರ್ ಸೋಫಾ ಖರೀದಿಯ ಮೇಲೆ 5 ಪೀಸ್ ಬೆಡ್ರೂಮ್ ಸೆಟ್ ಫ್ರೀ ಹಾಗೂ 5 ಪೀಸ್ ಬೆಡ್ರೂಮ್ ಸೆಟ್ ಖರೀದಿಯ ಮೇಲೆ 3+1+1 ಸೋಫಾ ಫ್ರೀ. ಈ ಆಫರ್ ಕೇವಲ ಅಕ್ಟೋಬರ್ 1ರಿಂದ 20ರವರೆಗೆ ಮಾತ್ರ. ಸ್ಥಳ ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಕನ್ನಡ ಭವನ, ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಲ್, ಕಲಬುರಗಿ. ಇಲ್ಲಿ ನಿಮಗೆ 100ಕ್ಕಿಂತಲೂ ಹೆಚ್ಚು ಫರ್ನಿಚರ್ಸ್ಗಳು ಒಂದೇ ಸೂರಿನಡಿ ಸಿಗುತ್ತದೆ. ಸಮಯ ಬೆಳಗ್ಗೆ 10ರಿಂದ ರಾತ್ರಿ 9ರವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 7829675699.